ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ದೇವಸ್ಥಾನದಲ್ಲಿ ದರ್ಪ ಮೆರೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಮಂಡ್ಯ ಜಿಲ್ಲೆಯ ದೇವಸ್ಥಾನ ಆರತಿ ಉಕ್ಕಡ ಇಲ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಗರ್ಭಗುಡಿಗೆ ಪ್ರವೇಶ ಕೊಡಿ ಅಂತ ಕೇಳಿದ್ದಾರೆ. ಪೊಲೀಸರು ನಿರಾಕರಿಸಿದ್ರು ಅನ್ನೋ ಕಾರಣಕ್ಕಾಗಿ ಲೇಡಿ PSIಗೆ ಕಪಾಳ ಮೋಕ್ಷ ಮಾಡಿದ್ರು ಅನ್ನೋ ಆರೋಪ. ಇದಕ್ಕೆ ಸಂಬಂಧಿಸಿದಂತೆ ಲೇಡಿ PSI ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ, ಹಲ್ಲೆ ಮತ್ತು ಬೆದರಿಕೆ ಸೆಕ್ಷನ್ನ ಅಡಿಯಲ್ಲಿ ಕೇಸು ದಾಖಲಿಸಲಾಗಿದೆ. VVIP ಪ್ರವೇಶ ಕೊಡಬೇಕು ನನಗೆ, ನಾನು ಶಾಸಕರ ಪುತ್ರಿ, ನಾನು DYSPಯ ಪತ್ನಿ, ನನಗೆ ಕೊಡದೆ ಮತ್ತೆ ಯಾರಿಗೆ ಕೊಡ್ತೀರಿ ಅಂತ ಆವಾಜ್ ಹಾಕಿದ್ದಾರೆ. ಯಾರ್ಯಾರನ್ನು ಒಳಗೆ ಬಿಡ್ತೀರಿ, ನನ್ನನ್ನು ಬಿಡೋದಿಲ್ವಾ ಅಂತ ಬೈದು ಗಲಾಟೆ ಮಾಡಿ PSI ಸವಿತಾ ಅವರಿಗೆ ಕಪಾಳ ಮೋಕ್ಷ ಮಾಡಿರೋದು. ಸವಿತಾ ಅವರು ಈಗ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇಲೆ FIR ಆಗಿದೆ. ತಮ್ಮ ಪುತ್ರಿ ಮಾಡಿದ ತಪ್ಪಿಗೆ ಶಾಸಕ ಸುರೇಶ್ ಗೌಡ ಕ್ಷಮೆ ಕೇಳಿದ್ದಾರೆ. ನನ್ನ ಮಗಳೇನಾದರೂ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಗಲಾಟೆ ಆಗಿದ್ದು ನಿಜ ಅಂತ ಮಗಳು ಹೇಳಿದ್ಲು. ಯಾರ್ಯಾರನ್ನೋ ಬಿಡ್ತಾ ಇದ್ರಂತೆ. ನನ್ನ ಮಗಳ ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿದ್ಲು ದೇವಸ್ಥಾನಕ್ಕೆ. ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಒಳಗೆ ಬಿಡಿ ಅಂತ ಕೇಳಿದ್ಲು. ಆದರೆ ಅವ್ರು ಪೊಲೀಸರು ಕೇಳಲಿಲ್ಲ. ಹಾಗೆ ಆ ಕಾರಣಕ್ಕಾಗಿ ಗಲಾಟೆ ಆಗಿದೆ. ಕಪಾಳ ಮೋಕ್ಷ ಮಾಡಿದ್ದಾಳ ಗೊತ್ತಿಲ್ಲ. ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, 1 ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ 1 ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, 1 ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೆಲ್ಲ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು TV ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.